ಸರ್ಕಾರ ಜಾತಿ ಗಣತಿ ವರದಿಯನ್ನು ಮುಂದಿಡಲಿಕ್ಕೆ ಈಗಾಗಲೇ ಏನು ತಯಾರಿ ಮಾಡಿಕೊಂಡಿರುವಂಥದ್ದು. ಈಗ ಪರ ಮತ್ತು ವಿರೋಧ ಚರ್ಚೆ ಆಗ್ತಿರುವಂಥದ್ದು. ಈಗಾಗಲೇ ಏನು ಪ್ರಬಲ ಧರ್ಮದ ಒಂದು ನಾಯಕರು ಆಗಿರ್ಬೋದು, ಸಮುದಾಯಗಳು ಆಗಿರ್ಬೋದು, ಈಗಾಗಲೇ ಏನು ಜಾತಿ ಗಣತಿ ಸರಿ ಇಲ್ಲ, ಅಂಕಿಅಂಶ ಸರಿ ಇಲ್ಲ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಜನ ಏನು ಹೇಳ್ತಾರೆ, ಜನಾಭಿಪ್ರಾಯ ಏನಿದೆ ಜಾತಿ ಗಣತಿ ಬಗ್ಗೆ ಅನ್ನೋದನ್ನು ನಾನೀಗ ಸ್ವತಃ ಸಾರ್ವಜನಿಕ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸರ್ಕಾರ ಏನು ಜಾತಿ ಗಣತಿ ಮಾಡಬೇಕು, ಜಾತಿ ಗಣತಿ ವರದಿಯನ್ನು ಮುಂದೆ ಇಡಬೇಕು ಅನ್ನುವಂಥದ್ದು ಚರ್ಚೆ ಮಾಡ್ತಿರುವಂಥದ್ದು, ನಿಮ್ಮ ಅಭಿಪ್ರಾಯ ಏನು, ಜನಾಭಿಪ್ರಾಯ ಏನು ಅನ್ನೋದು? ಈ ಜಾತಿ ಗಣತಿ ಮಾಡ್ತಾ ಇರೋದು ಅದು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಈಗ ಜಾತಿ ಗಣತಿ ಬೇಕು ಅಂದರೆ ಅವ್ರಿಗೆ ಬೇಜಾನೆ ಇನ್ಫಾರ್ಮೇಷನ್ ಸಿಗುತ್ತೆ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇರ್ತದೆ. ಒಂದೊಂದು ಹಳ್ಳಿ ಪಂಚಾಯತಿಗೆ ಒಂದೊಂದು ಪತ್ರ ಬರೆದ್ರು ಅವರು ಯಾವ ಹಳ್ಳೀಲಿ ಯಾವ್ಯಾವ ಜನ ಇದ್ದಾರೆ, ಯಾವ್ಯಾವ ಜಾತಿ ಜನ ಇದ್ದಾರೆ ಅಂತೆಲ್ಲ ಕಂಪ್ಲೀಟ್ ರಿಪೋರ್ಟ್ ಕೊಟ್ಬಿಡ್ತಾನೆ. ಪ್ರತಿಯೊಂದು ಹಳ್ಳಿಲೂ ತೊಗೊಬಿಡೋದು. ಇವ್ರೇನು ಮಾಡಬೇಕಾಗಿಲ್ಲ, ಕಮಿಟಿ ಮಾಡಿ ಅವರಿಂದ ಬರ್ಸ್ಬೇಕಾಗಿಲ್ಲ. ನೀಟಾಗಿ ಒಂದು ಹಳ್ಳಿಗೆ ಒಂದು ಲೆಟ್ರ್ ಬರೆದ್ರೆ ಆ ಪಂಚಾಯತಿನೂ ಎಲ್ಲ ಒಂದು 500 ಮನೆ ಇದ್ದರೆ 500 ಮನೆ ಎಲ್ಲರೂ ಯಾರ ಜಾತಿ ಎಷ್ಟು ಜನ ಇವರು ಎಲ್ಲ ಗೊತ್ತು ಅವನಿಗೆ, ಪಂಚಾಯತಿ ಮೆಂಬರ್ಗೆ. ಅವಾಗ ಅದೆಲ್ಲ ಬಂದುಬಿಡ್ತದೆ. ಇವರೆಲ್ಲ ಒಂದು ಮನೆಗೂ ಹೋಗಿಲ್ಲ ಹಳ್ಳಿ, ನಮ್ಮ ಕಡೆ ಆ ಹಳ್ಳಿ ಮನೆಗೂ ಬಂದಿಲ್ಲ. ಅಂದರೆ ಮನೆಗಳಿಗೆ ಹೋಗದೇನೆ ಸರ್ವೆ ಮಾಡಿದ್ರೆ ಹೆಂಗೆ ಅಂತ, ಮನೆಗೆ ಬರದಾಗೆ ಸರ್ವೆ ಮಾಡಿರೋದು ಇದು. ಮನೆಗೆ ಯಾರ ಮನೆಗೂ ನಮ್ಮ ಮನೆಗೆ ಬಂದಿಲ್ಲ. ಇಲ್ಲಿಂದ ಇದು ಅವೈಜ್ಞಾನಿಕ ಅಂಕಿಅಂಶಗಳನ್ನು ಹೆಂಗೆ ಕ್ರೋಢೀಕರಿಸಿದ್ರು ಅಥವಾ ಹೆಂಗೆ ಏನು ಅಂತ ಮನೆಗೆ ಹೋಗಿದ್ದೀವಿ ಅಂತ ಬರ್ದಿದ್ದಾರೆ. ಅದರೊಳಗೆ ಸ್ಟೇಟ್ಮೆಂಟಲ್ಲಿ ಇದೆಯಾ, ಯಾರ ಮನೆಗೆ ಹೋಗಿದ್ದೆ ಅಂತಿಲ್ಲ, ಬರುತ್ತೆ ನಂಬರ್ 1 2 3 ಬ್ಲ್ಯಾಂಕ್ ಫುಲ್ ಆಫ್ ಮಾಡ್ತಾರೆ. ಮನೆಯಲ್ಲ ಕುತ್ಕೊಂಡು ಮಾಡ್ಬೋದು ಅದನ್ನ. ಅದರೊಳಗೆ ಏನಿದೆ ಫಾರ್ಮೇಟಲ್ಲಿ ಇಂಥವ್ರ ಮನೆಗೆ ಹೋಗಿದ್ದೋ, ಇಂಥ ಗೌಡ್ರ ಮನೆಗೆ ಹೋಗಿದ್ದೋ, ಇಂಥ ಬ್ರಾಹ್ಮಣರ ಮನೆಗೆ ಹೋಗಿದ್ದೋ, ಇಂಥ ವಕೀಲರ ಮನೆಗೆ ಹೋಗಿದ್ದೋ ಇದೆ. ಅದರೊಳಗೆ ಏನಿರೋದಿಲ್ಲ. ಅದರೊಳಗೆ 160 ಕೋಟಿ ಇದಕ್ಕೆ ಖರ್ಚಾಯಿತು ಅಂತ ಹೇಳ್ತಿದ್ದಾರೆ ಜಾತಿ ಗಣತಿ ವರದಿಗೆ. ಏನಪ್ಪ ನಮಗೆ ಆಸೆ 160 ಕೋಟಿಗೆ ಏನಕ್ಕೆ ಖರ್ಚಾಗುತ್ತೆ, ನಮಗೆ ಅದು ವಂಡರ್. ಇದು 162 ಕೋಟಿ ಆಗಿದೆ ಅಂದರೆ ಅದು ನಂಬಕ್ಕೆ ಆಗೋದಿಲ್ಲ. ಆಗಿರುತ್ತೆ, ಅಷ್ಟೊಂದು ಆಗಿರಲ್ಲ, ಅಷ್ಟೊಂದು ಆಗಿರೋಕ್ಕೆ ಸಾಧ್ಯ ಇಲ್ಲ. ಈಗ ಅಷ್ಟೊಂದೆಲ್ಲ ಖರ್ಚು ಮಾಡಿ ಈಗ ಜಾತಿ ಗಣತಿ ವರದಿಯನ್ನು ಹೇಳಿದ್ಮೇಲೆ ಈ ಸರ್ಕಾರ ಮುಂದಿಡಬೇಕು, ಇವತ್ತು ನಾಳೆ ಅಥವಾ ಮುಂದಿನ ವರ್ಷ ಅನ್ನುವಂಥದ್ದು ಕೂಡ ಎಲ್ಲ ಒಂದು ಕಡೆ ಕಾಲಹರಣ ಮಾಡ್ತೀರಾ ಅಂತ ಹೇಳಿ ಕೆಲವೊಂದು ವಿರೋಧ ಪಕ್ಷದವರು ಮುಖಂಡರು ಕೂಡ ಹೇಳ್ತಿರುವಂಥದ್ದು. ಇದು ಕಾಮನ್ ಪೀಪಲ್ ಕೇಳಿದ್ರು ಇದು ಅವೈಜ್ಞಾನಿಕ ಅಂತ ಹೇಳ್ತಾರೆ. ಹೆಂಗೆ ಅವೈಜ್ಞಾನಿಕ ಬರ್ತಾನೆ, ಅವ್ರ ಜಾತಿನೇ ಕೇಳೋದಿಲ್ಲ. ಅವ್ನು ಬಂದು ಏನು ಹೆಸರು ಕೇಳ್ತಾ ಯಾರೋ ಕೆಲವು ಮನೆಗೆ ಹೋಗ್ತಾರೆ, ಏನು ಅಂತ ಜಾತಿ ಕೇಳೋಕ್ಕಲ್ಲ. ಜಾತಿ ಕೇಳೋದು ಹೇಳೋದು ನಿಮ್ಗೆ ಯಾಕೆ ಬೇಕು ಜಾತಿ ಅಂತಾರೆ. ಈಗ ನನಗೆ ಬಂದು ನಿಮ್ಮ ಜಾತಿ ಯಾವ ಜಾತಿ ಅಂತ ಕೇಳಿ ನಾವು ಹೇಳ್ತೀವಿ, ಯಾಕೆ ಬೇಕು ನಿಮ್ಗೆ ಜಾತಿ ಅಂತೀವಿ. ಅವ್ರು ಏನು ಹೇಳೋದಿಲ್ಲ. ಅದು ಸುಮ್ಮನೆ ಬರ್ತಾರೆ, ನೀವು ಯಾವ ಜಾತಿ ಅದು ಯಾಕೆ ಬೇಕ್ರಿ, ಬರ್ಕೊಂಡು ಹೋಗ್ರಿ ಹೆಸರು ಅಂತ. ಆ ಥರನೂ ಎಲ್ಲ ಆಗ್ತದೆ. ಪರಿಸ್ಥಿತಿ ಹೆಂಗಿದೆ. ಈಗ ಜಾತಿ ಯಾವುದು ಅಂತ ಹೇಳಿಲ್ಲ ಅಂದಮೇಲೆ ಸರ್ವೆ ಹೆಂಗಾಗತ್ತೆ, ಸಮೀಕ್ಷೆ ಹೆಂಗೆ, ಅವ್ರ ಮುಖ ನೋಡಿ ಬರ್ಕೋಬೇಕಷ್ಟೇ. ನೀವು ಯಾವ ಜಾತಿನೋ, ಜನವರ ಹಾಕಿದಾನ, ಇನ್ನು ವಿಭೂತಿ ಹಾಕಿದಾನ, ನಾಮ ಇಕ್ಕಿದಾನ ಅಂತ ನೋಡಿ ಬರಿಬೇಕಷ್ಟೇ. ಮುಖ ನೋಡಿ ಹಾಗಾದರೆ ಜಾತಿ ಗಣತಿ ಮಾಡ್ಬೇಕಂತೀರಾ? ಅಲ್ಲ, ಆ ಥರ ಮಾಡಿದ್ದಾರೆ. ಎಲ್ಲಿ ಅಷ್ಟು ಪಾಪ್ಯುಲೇಷನ್ಗೆ ನೀವು ಒಂದು ಕಮ್ಯುನಿಟಿಲಿ ಎಷ್ಟೋ ಪಾಪ್ಯುಲೇಷನ್ ಎಲ್ಲರೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತಾ? ಅವ್ರ ಎಕನಾಮಿಕ್ ಕಂಡೀಷನ್ ತಿಳ್ಕೊಳಕ್ಕಾಗುತ್ತೆ ಇವ್ರ ಕೈಲಿ? ಹೇಳಿ, ತಿಳ್ಕೊಬೋದಲ್ರಿ. ತಾಲೂಕು ಆಡಳಿತ ಕಚೇರಿ ಇದೆ, ಪಂಚಾಯತಿ ಕಚೇರಿ ಇದೆ, ಅವ್ರಿಗೆಲ್ಲ ಗೊತ್ತಿರುತ್ತಲ್ಲ ಯಾರ್ಯಾರು ಇನ್ಕಮ್ ಏನೇನೋ, ಯಾರ್ಯಾರು ಏನೇನು ದುಡಿತಾರೆ ಅಂತ. ಇದು ಇವ್ರು ಕಮಿಟಿ ಮಾಡೋದೇನೋ ಆಯಾ DC-ಯಿಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ತೊಗೋಬೋದಲ್ಲ, ಯಾಕೆ ಬೇಕಿದು? ಇನ್ನು ಶೋಷಿತ ವರ್ಗಗಳು ಆಮೇಲೆ ಹಿಂದುಳಿದ ವರ್ಗಗಳು ಒತ್ತಾಯ ಮಾಡ್ತಿದ್ದಾರೆ, ಇಲ್ಲ ಜಾತಿ ಗಣತಿಯನ್ನು ಪ್ರಸ್ತಾಪ ಮಾಡಬೇಕು ಸರಿ ಅಂತ ಹೇಳ್ತಿದ್ದಾರೆ. ಕರೆಕ್ಟಾಗಿ ಮಾಡಲಿ. ಅವರಲ್ಲೂ ಬಡವರಿದ್ದಾರೆ, ಇಲ್ಲ ಅಂತ ಇಲ್ಲ, ಎಲ್ಲರಲ್ಲೂ ಬಡವರಿದ್ದಾರೆ. ಅವರು ಯಾವ ಕೇರಿಗೆ ಹೋಗಿದ್ದಾರೆ, ಯಾವ ಹರಿಜನ ಕೇರಿಗೆ ಹೋಗಿದ್ದಾರೆ, ಯಾವ ಹರಿಜನ ಕೇರಿಗೆ ಹೋಗಿದ್ದಾರೆ. ಸುಮ್ಮನೆ ಹೇಳ್ತಾರೆ ಅಷ್ಟೇ, ಯಾವ ಹರಿಜನ ಕೇರಿಗೆ ಹೋಗೋದಿಲ್ಲ ಅವರು. ಯಾವ ಮುಸ್ಲಿಮ್ ಕಾಂದಾಗೂ ಹೋಗೋದಿಲ್ಲ, ಅವರು ಒಳಕ್ಕೆ ಹೋಗೋದಿಲ್ಲ ಮುಸ್ಲಿಮ್ ಹೇಳೋಕ್ಕೆ. ಆ ಥರ ಇದೆ ಪರಿಸ್ಥಿತಿ. ಏನು ಮಾಡೋಕ್ಕಲ್ಲ, ಬರ್ದವ್ರೆ. ಅದೇನು ಕರೆಕ್ಟಾಗಿ ಮಾಡಿದ್ರೆ ಯಾರು ಬೇಡ ಅನ್ನೋದಿಲ್ಲ. ಯಾರು ಜಾತಿ ಗಣತಿ ಮಾಡಬೇಡ ಅಂತ ಯಾರು ಹೇಳ್ತಾರೆ? ಮಾಡಲಿ, ಸೈಂಟಿಫಿಕ್ಕಾಗಿ ಮಾಡಲಿ ಅಷ್ಟೇ. ಈಗ ಮನೆಗಳಿಗೆ ಹೋದರೂ ಕೂಡ ಎಲ್ಲೋ ಒಂದು ಮನೆಗಳು ಮಿಸ್ ಆಗುತ್ತೆ, ಅದು ಸಿಗಲ್ಲ. ಹಾಗಿದ್ದಾಗ ಮನೆಗಳಿಗೆ ಹೋಗದೇ ಹೆಂಗೆ ಜಾತಿ ಗಣತಿ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು? ಸಾಧ್ಯ ಇಲ್ಲ. ಮನೆಗೆ ಹೋಗಲೇಬೇಕು, ಅವ್ರು ಹೋಗಲಿ. ಅದರಿಂದ ಈಸಿ ಅಲ್ಲ ಅವ್ರಿಗೆ. ಪ್ಲೇಸ್ ಕಾರ್ಪೊರೇಷನ್ ಏರಿಯಾ, ಇಲ್ಲಿ ಇನ್ಸ್ಪೆಕ್ಟರ್ ಇರ್ತಾನೆ, ಇಲ್ಲಿ ಕಾರ್ಪೊರೇಷನ್ನು CO ಇರ್ತಾರೆ. ಅವ್ರಿಗೆಲ್ಲ ಈ ಏರಿಯಾ ಇಷ್ಟು ಫಸ್ಟ್ ಬ್ಲಾಕಲ್ಲಿ ಏನಾರು ಇರ್ತಾರೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಇವನು ಎಲ್ಲೋ ಇರೋ ಟೀಚರು ಯಾರಿಗೂ ಹಾಕ್ಬಿಡ್ತಾರೆ. ಅವ್ನು ಯಾವುದೋ ಊರಿಗೆ ಹೋಗ್ತಾನೆ, ಅವ್ನು ಯಾವ ಊರು ಅಂತ ಗೊತ್ತಿರೋದಿಲ್ಲ. ಹೋಗ್ತಾನೆ, ಅಲ್ಲೇ ಕೇಳಿದ್ರೆ ಯಾವ ಊರು ಅವನೇ ಕೇಳ್ಕೊಬೇಕು, ಬರೀತಾನೆ. ಅದು ಯಾಕೆ ಬೇಕು? ಗೌರ್ಮೆಂಟ್ ಸರ್ವೆಂಟ್ಸು
ಅವರು ಕಂಟ್ರೋಲಲ್ಲಿ ಇರ್ತಾರೆ. ಡಿ ಸಿ ಕಂಟ್ರೋಲು, ತಾಲೂಕು ಆಫೀಸ್ ಕಂಟ್ರೋಲ್, ಅವ್ರ ಕಂಟ್ರೋಲ್. ಅವ್ರಿಗೆ ಬೋಗಸ್ ಕೊಡೋಕ್ಕೆ ಭಯ ಆಗ್ತದೆ, ಕೊಡೋದಿಲ್ಲ ಅವರು ಬೋಗಸ್ಸು. ಯಾಕೆಂದ್ರೆ ನಾಳೆ ಬ್ಯಾಕ್ ರೆಫರೆನ್ಸ್ ಆದರೆ ಅವ್ರ ತಲೆಗೆ ಬರ್ತದೆ. ಇದು ಯಾರು ನಡೀತೀರಾ ಈಗ? ಏನು ಮಾಡ್ತೀರಾ? ಯಾರು ನಡೀತೀರಾ? ಯಾರು ಕೊಟ್ಟಾರ ಅಂತ ಹೇಳ್ತೀರಾ? ಹೇಳಿ, ಯಾರು ಕೊಟ್ಟಾರ ಅಂತ ಹೇಳೋಕ್ಕಾಗುತ್ತಾ? ಅದೇನಾರು ಫೋಟೋ ಹಾಕಿರ್ತಾರಾ? ಯಾರು ಬರ್ದಿರ್ತಾರೆ ಅವ್ಳಿಗೇನು ಸೈನ್ ಹಾಕಿರ್ತಾರಾ? ಇಲ್ಲ, ಏನಿರಲ್ಲ. ಸರ್ಕಾರ ಹಾಗಾದರೆ ಜಾತಿ ಗಣತಿ ವರದಿಯನ್ನು ಈ ಸಲನಾದ್ರೂ ಜನತೆ ಮುಂದೆ ಇಡುತ್ತಾ ಅಥವಾ ಇನ್ನೂ ಟೈಮ್ ತಗೊಳತ್ತೆ ಹೆಂಗತ್ತೆ? ಯಾಕಂದರೆ ಈಗಾಗಲೇ 10 ವರ್ಷದಿಂದ ಕೂಡ ಜಾತಿ ಗಣತಿ ವರದಿಯನ್ನು ಜನತೆ ಮುಂದೆ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬಾರಿ ಏನಾದ್ರು ಇಡ್ಬೋದಾ? ಈ ಬಾರಿ ಸಲ್ಲಿಸ್ಬೋದಾ ವರದಿನ ಹಿಂಗೆ ಸಮೀಕ್ಷೆ ಅಂತ? ಅವ್ರ ಅಜೆಂಡಾ ಏನಿದೆ ನಮಗೆ ಗೊತ್ತಿಲ್ಲ. ಅವರಲ್ಲಿ ಏನೋ ಒಂದು ಅಜೆಂಡಾ ಇರುತ್ತೆ ಅವ್ರದ್ದು. ಅದು ಏನು ಯಾರಿಗೆ ಗೊತ್ತಾಗುತ್ತೆ? ಏನಿರ್ಬೋದು ಸರ್ ಹಿಡನ್ ಅಜೆಂಡಾ? ಏನಿರ್ಬೋದು ಸರ್ಕಾರದ? ಗೊತ್ತಾಗಲ್ಲ. ರಾಜಕೀಯ ಇದ್ರು ಕೇಳಿದ್ರೆ ಹೇಳ್ತಾರೆ. ನಾವೇನು ಪಬ್ಲಿಕ್ ನಮಗೇನು ಗೊತ್ತಾಯ್ತದೆ? ಅದು ಹೇಳೋಕ್ಕಲ್ಲ. ರಾಜಕಾರಣಿಗಳಿಗಿಂತ ಪಬ್ಲಿಕ್ಕಿಗೆ ಜಾಸ್ತಿ ರಾಜಕೀಯದ ಬಗ್ಗೆ ಆಸಕ್ತಿ ಅಥವಾ ಚರ್ಚೆ ಮಾಡುವಂಥದ್ದು. ರಾಜಕೀಯ ಪಬ್ಲಿಕ್ಕು ಜಾಸ್ತಿ ರಾಜಕೀಯ ತಲೆ ಹಟ್ಸ್ಕೊಳ್ಳೋದಿಲ್ಲ. ನಾನೇನು ಸುಮ್ಮನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವ ಪಾರ್ಟಿನ ಅದನ್ನು ಹೇಳೋದಿಲ್ಲ ಯಾರು. ಬೇಜಾರಾಗ್ತದೆ. ಯಾವ ಪಾರ್ಟಿ ಕಟ್ಟಿದ್ರೆ ನಮಗೇನು ಹೋಗೋದು? ಹೊಟ್ಟೆ ಪಾರ್ಟಿ ನಾವು ಯಾವ ಪಾರ್ಟಿ ನಮಗೇನು ಅಂತೀವಿ? ಅದು ನಮ್ಮನ್ನು ಎಲ್ಲಿ ಕೆಲವರು ಇರ್ತಾರೆ, ಅದೇ ವರ್ಗದವ್ರು ಇರ್ತಾರೆ, ರಾಜಕೀಯ ಮಾಡೋ ವರ್ಗದವ್ರು. ಅವರು ಅವ್ರಿಗೆ ಹೇಳೋದು ಅವ್ರಂಗೆ ಹೇಳ್ತಾರೆ. ಸಿದ್ದರಾಮಯ್ಯ ಮಾಡೋದು ಕರೆಕ್ಟ್, ಇದು ಯಡಿಯೂರಪ್ಪ ಮಾಡಿರೋದು ಕರೆಕ್ಟು, ಇನ್ನೊಬ್ಬ ಮಾಡಿರೋದು ಕರೆಕ್ಟ್. ಅವರ ಪಾರ್ಟಿ ಅವ್ರವ್ರು ಹೇಳ್ತಾರೆ, ಅವ್ರು ಬಿಟ್ಕೊಡೋದಿಲ್ಲ. ಆದರೂ ಸಾರ್ವಜನಿಕರು ಅಭಿಪ್ರಾಯ ಅಂತೇಳಿ ಒಂದು ಇರುತ್ತಲ್ಲ ಸರ್, ಜನರ ಅಭಿಪ್ರಾಯ ಅಂತೇಳಿ ಒಂದು ಇರುತ್ತಲ್ಲ, ಎಲ್ಲಿ ತೋರಿಸ್ತಾರೆ ಅವರು? ಜನ ಅಭಿಪ್ರಾಯ ಎಲ್ಲಿ ತೋರಿಸಿದವರು? ಎಲೆಕ್ಷನ್ ನಡೆಯುವಾಗ ಇದುವಾಗ ಅಲ್ಲಿ ತೋರಿಸ್ತಾರೆ. ಇಲ್ಲಿ ಹೇಳ್ಕೊಳ್ಳೋಕ್ಕೆ ಹೋಗೋದಿಲ್ಲ ಅಭಿಪ್ರಾಯನ. ಓಟ್ ಯಾರಿಗೆ ಆಗ್ತದೆ ಅವ್ರು ಹೇಳೋದು ಇಲ್ಲ. ಅದು ಏನು ಮಾಡ್ತಾರೆ? ಯಾರು ಹೇಳ್ತಾರೆ? ದುಡ್ಡು ತಗೊಂಡಿರೋ ಅವ್ನಿಗೆ ಕೊಟ್ಟಿರ್ತಾರೆ ದುಡ್ಡು. ನಿಮಗೆ ಆಗ್ತದೆ, ನಿಮಗೆ ಓಟ್ ಆಗ್ತದೆ ಅಂತ ಹೊರ್ತವೆ. ಬೇರೆಯವ್ರಿಗೆ ಓಟ್ ಆಗ್ತದೆ ಅಂತ ಹೇಳೋದಿಲ್ಲ ಅವರು. ಹಾಕೋದು ಯಾರಿಗೂ ಹಾಕೋ ಅವ್ರಿಗೆ ಹಾಕೋದು ಅವರು ಓಟ್. ಆ ಥರ ಇದಿಷ್ಟು ಸಾರ್ವಜನಿಕರು ಹೇಳುವಂಥದ್ದು. ಅಂದರೆ ಮನೆಗೂ ಕೂಡ ಹೋಗದೇನೆ ಅವರು ಹೇಗೆ ಏನು ಸರ್ವೆ ಮಾಡ್ತಾರೆ ಅಥವಾ ಜಾತಿ ಗಣತಿಯನ್ನು ಯಾವ ಆಧಾರದ ಮೇಲೆ ಮಾಡ್ತಾರೆ ಅನ್ನುವಂತಹ ಮಾತನ್ನು ಸಾರ್ವಜನಿಕ ವಲಯದಲ್ಲೂ ಕೂಡ ಪರ ಮತ್ತು ವಿರೋಧ ಚರ್ಚೆಗಳು ಕೂಡ ನಡೀತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.